ವೆಲ್ಕಮ್ ಬ್ಯಾಕ್ ಟು V4 ಮೋಟಿವೇಶನಲ್ ಚಾನೆಲ್. ನಮಸ್ಕಾರ ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ಫ್ರಿಡ್ಜ್ನ ಮೇಲೆ ಯಾವೆಲ್ಲ ವಸ್ತುಗಳನ್ನು ಇಡುವುದರಿಂದ ನಮ್ಮ ಕೆಲಸಗಳಲ್ಲಿ ಅಡ್ಡಿಯಾಗುತ್ತದೆ ಎಂಬುದನ್ನು ತಿಳಿಯೋಣ ಬನ್ನಿ. ಫ್ರಿಡ್ಜ್ನ ಮೇಲೆ ಮಾತ್ರೆಗಳು ಅಥವಾ ಟಾನಿಕ್ ಇತರ ಔಷಧಿಗಳನ್ನು ಇಡುವುದರಿಂದ ಮನೆಯವರು ಯಾವಾಗಲೂ ರೋಗಿಗಳಾಗಿ ಇರಬೇಕಾಗುತ್ತದೆ. ಫ್ರಿಡ್ಜ್ನ ಮೇಲೆ ತಿನ್ನುವ ಪದಾರ್ಥಗಳನ್ನು ಅಥವಾ ಅನ್ನ, ಪಲ್ಯ ಇತ್ಯಾದಿ ಆಹಾರಗಳನ್ನು ಇಡಬಾರದು. ಹೀಗೆ ಮಾಡಿದರೆ ನಕಾರಾತ್ಮಕ ಶಕ್ತಿ ಉತ್ಪತ್ತಿಯಾಗುತ್ತದೆ. ಅದು ಮನೆಗೆ ಒಳ್ಳೆಯದಲ್ಲ. ಫ್ರಿಡ್ಜಿನ ಮೇಲೆ ಯಾವುದೇ ಕಾರಣಕ್ಕೂ ಶೋಗೆ ಇಡುವ ಪ್ಲಾಸ್ಟಿಕ್ ಗಿಡಗಳು ಅಥವಾ ಬಿದಿರಿನಿಂದ ಮಾಡಿರುವ ವಸ್ತುಗಳನ್ನು ಇಡಲೇಬಾರದು. ಆ ರೀತಿ ಮಾಡಿದರೆ ಮನೆಗೆ ಹಾನಿಯಾಗುತ್ತದೆ. ಫ್ರಿಡ್ಜಿನ ಮೇಲೆ ಟ್ರೋಫಿ, ಮೆಡಲ್ ಈ ರೀತಿಯಾದ ವಸ್ತುಗಳನ್ನು ಇಡಲೇಬೇಡಿ. ಯಾಕೆಂದರೆ ಅದನ್ನು ಜಯಿಸಿದ ಜನರಿಗೆ ಜೀವನದಲ್ಲಿ ಇನ್ನು ಮುಂದೆ ಏನಾದರೂ ಸಾಧಿಸಲು ಅಡ್ಡಿಯಾಗುತ್ತದೆ. ಅಷ್ಟೇ ಅಲ್ಲದೆ ಗಾಜಿನ ಬಾಟಲಿಗಳು ಅಥವಾ ತೊಳೆಯದ ಬಾಟಲಿಗಳ ನೀರನ್ನು ಅಥವಾ ಇತರ ಪಾನೀಯಗಳಿಗಾಗಿ ಇಡಲಾಗುತ್ತದೆ. ಆದರೆ ಶುದ್ಧತೆಯ ಕೊರತೆಯಿಂದ ನಕಾರಾತ್ಮಕ ಶಕ್ತಿ ಸಂಚರಿಸುತ್ತದೆ. ಊಹಾತ್ಮಕ ಅಥವಾ ಹಿಂಸಾತ್ಮಕ ಪ್ರತಿಮೆಗಳು ಅಥವಾ ಮೂರ್ತಿಗಳನ್ನು ಇಡುವುದರಿಂದ ಕ್ರೂರ ವ್ಯಕ್ತಿಗಳ ಚಿತ್ರ ಅಥವಾ ಹಿಂಸಾತ್ಮಕ ಆಕಾರದ ಮೂರ್ತಿಗಳು ಮನೆಯಲ್ಲಿ ಉಲ್ಟಾ ಎಫೆಕ್ಟ್ ಕೊಡಬಹುದು. ಹಾಗೆಯೇ ಸ್ನೇಹಿತರೆ, ಫ್ರಿಡ್ಜಿನ ಮೇಲೆ ಹಳೆಯ ಕಾಗದ ಪತ್ರಗಳು, ಬಿಲ್ಲುಗಳು, ಔಷಧಿ ಪಟ್ಟಿ ಇಡುವುದರಿಂದ ಹಣದ ಹಿನ್ನಡೆ ಮತ್ತು ಖರ್ಚು ಹೆಚ್ಚಾಗುತ್ತದೆ ಎಂಬ ನಂಬಿಕೆ ಇದೆ. ಕೆಲವು ಜನರು ಟೈಮ್ ಅವಧಿಗೆ ಫ್ರಿಡ್ಜ್ನ ಮೇಲೆ ಚೀಲ ಇಡುತ್ತಾರೆ. ಇದು ಮನೆಯ ಶುದ್ಧತೆಗೆ ಅಡ್ಡಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಫ್ರಿಡ್ಜಿನ ಮೇಲೆ ಹಳೆ ಬ್ಯಾಟರಿಗಳು ಅಥವಾ ವಿದ್ಯುತ್ ಉಪಕರಣಗಳ ಭಾಗಗಳನ್ನು ಇಡುವುದರಿಂದ ನಕಾರಾತ್ಮಕ ವಿದ್ಯುತ್ ಶಕ್ತಿ ಹೀರಿಕೊಳ್ಳುತ್ತದೆ. ಇದು ಮನೆಯ ಶಾಂತಿಯ ಮೇಲೆ ಪರಿಣಾಮ ಬೀರುತ್ತದೆ. ಅಷ್ಟೇ ಅಲ್ಲದೆ ಶೂ ಪಾಲಿಶ್ ಅಥವಾ ಫ್ರಾಗ್ರೆನ್ಸ್ ಬಾಟಲ್ಗಳನ್ನು ಇಡುವುದರಿಂದ ತಾತ್ಕಾಲಿಕವಾಗಿ ವಾಸನೆ ನೀಡಿದರೂ ಮನೆಯಲ್ಲಿನ ಸಕಾರಾತ್ಮಕ ಶಕ್ತಿ ಕಡಿಮೆ ಮಾಡುತ್ತದೆ. ಧೂಪದ ಬಟ್ಟಲುಗಳು ಅಥವಾ ಬೆಂಕಿಗೆ ಸಂಬಂಧಿಸಿದ ವಸ್ತುಗಳನ್ನು ಫ್ರಿಡ್ಜಿನ ಮೇಲೆ ಇಟ್ಟರೆ ಅಗ್ನಿ ಅಥವಾ ಜಲದ ತತ್ವದ ನಡುವೆ ಅಸಮತೋಲನ ಉಂಟಾಗುತ್ತದೆ. ಸ್ನೇಹಿತರೆ, ಫ್ರಿಡ್ಜಿನ ಮೇಲೆ ಯಾವ ರೀತಿಯ ವಸ್ತುಗಳನ್ನು ಇಡಬೇಕೆಂದು ತಿಳಿದುಕೊಳ್ಳಬೇಕೆಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.